ಗ್ಯಾಸ್ ಏಜೆನ್ಸಿಯವರು ನಮ್ಮಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಗ್ರಾಹಕರು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಇದರಿಂದಾಗಿ ಗ್ರಾಹಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಕಮರ್ಷಿಯಲ್ ಗ್ಯಾಸ್ ಕೊರತೆ ಉಂಟಾಗಿದೆ, ಹೋಟೆಲ್ಗಳು ಬಂದ್ ಆಗ್ತಿವೆ, ಒಂದ್ ಕಡೆ ಗ್ಯಾಸ್ ಸಮಸ್ಯೆ ಎದುರಾಗಬಹುದು. ಹೀಗಾಗಿ ರಿಪಬ್ಲಿಕ್ ಅಂಡ್ ರಿಯಾಲಿಟಿ ಚೆಕ್ ಮಾಡುತ್ತೆ, ಭಾರತ್ ಗ್ಯಾಸ್ ಬುಕಿಂಗ್ ಸೆಂಟರ್ಗೆ ಫೋನ್ ಮಾಡ್ತಾ ಇದೆ. ಯಾಕಂದ್ರೆ ತಕ್ಷಣ ಬುಕಿಂಗ್ ಆಗ್ಬೇಕು. ಏನ್ ಹೇಳ್ತಾರೆ ನಾನು ತೋರಿಸ್ತೀನಿ ನಿಮಗೆ. ಯಾಕಂದ್ರೆ ಒಂದ್ ಕಡೆ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ರೆ ಎಂಬುದು ಗಂಭೀರ ಆರೋಪ ಕೇಳಬೇ ಇದೆ. ಕಾಲ್ ಹೋಗಿದೆ ಭಾರತ್ ಗ್ಯಾಸ್ ಬುಕಿಂಗ್ ಸೆಂಟರ್ಗೆ. कॉल करत असलेला नंबर सध्या अनुपलब्ध आहे. द नंबर यू आर कॉलिंग इज करंटली अनअवेलेबल. आप जिस नंबर पर कॉल कर रहे हैं वो अभी उपलब्ध नहीं है. ನೋಡಿ, ಫೋನ್ ಮಾಡಿದ್ರೆ ಕಾಲ್ ಎಂಡೆಡ್ ಅಂತ ಬರುತ್ತೆ, ನಂಬರ್ ಸರಿ ಇಲ್ಲ ಅಂತ ಹೇಳುತ್ತೆ, ಮತ್ತೆ ಸ್ವಿಚ್ ಆಫ್ ಅಂತ ಬರುತ್ತೆ, ಮತ್ತೆ ಕಾಲ್ ಮಾಡ್ತಾನೆ. ಇದು ಬುಕಿಂಗ್ ಸೆಂಟರ್, ಭಾರತ್ ಗ್ಯಾಸ್ ಬುಕಿಂಗ್ ಸೆಂಟರ್. ಇದು ಕಾಲ ಹೋಗ್ತಿಲ್ಲ, ಸ್ವಿಚ್ ಆಫ್ ಅಂತ ಬರುತ್ತೆ, ಕಾಲ್ ಎಂಡೆಡ್ ಅಂತ ತೋರಿಸುತ್ತೆ, ಕಾಲೇ ಹೋಗ್ತಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಕಳ್ಳ ಸಂತೆಯಲ್ಲಿ ಕಾಲ್ ಹೋಗ್ತಿಲ್ಲ, ಹೊಡ್ತಿರ್ಬೋದು, ಕಾಲೇ ಹೋಗ್ತಿಲ್ಲ. ಹೀಗಾಗಿ ಕಳ್ಳ ಸಂತೆಯಲ್ಲಿ ಒಂದ್ ಕಡೆ ಮಾರಾಟ ಮಾಡ್ತಿದ್ದಾರೆ ಎಂಬುದು ಹೋಟೆಲ್ ಸಂಘದವರು ಗಂಭೀರ ಆರೋಪ ಮಾಡಿದ್ದಾರೆ. ಅಂದ್ರೆ ಗೋಡನಿಗೆ ಹೋದ್ರೆ ಮಾತ್ರ ಅದು 3 ರಿಂದ 400 ರೂಪಾಯಿ ಕೊಟ್ಟರೆ ಮಾತ್ರ ಕಮರ್ಷಿಯಲ್ ಸಿಲಿಂಡರ್ ಸಿಗುತ್ತೆ, ಇಲ್ಲವಾದ್ರೆ ಸಿಲಿಂಡರ್ ಸಿಗಲ್ಲ. ಮನೆಗೆ ತಂದು ಕೊಡಲ್ಲ, ಹೋಟೆಲ್ಗೆ ತಂದು ಕೊಡಲ್ಲ. ರಿಪಬ್ಲಿಕ್ ಅಂಡ್ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ. ಗ್ಯಾಸ್ ಬುಕಿಂಗ್ ಸೆಂಟರ್ಗೆ ಫೋನ್ ಮಾಡಿದ್ರೆ ಇದೀಗ ಸ್ವಿಚ್ ಆಫ್ ಅಂತ ಬರುತ್ತೆ, ಕಾಲ್ ಎಂಡೆಡ್ ಅಂತ ತೋರಿಸುತ್ತೆ, ರೆಸ್ಪಾನ್ಸೇ ಇಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು, ಇಲ್ಲವಾದ್ರೆ ಮತ್ತಷ್ಟು ಸಮಸ್ಯೆ ಆಗಬಹುದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಅಂಡ್ ಗ್ಯಾಸ್ ಏಜೆನ್ಸಿಯವರು ನಮ್ಮಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಗ್ರಾಹಕರು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಇದರಿಂದಾಗಿ ಗ್ರಾಹಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಕಮರ್ಷಿಯಲ್ ಗ್ಯಾಸ್ ಕೊರತೆ ಉಂಟಾಗಿದೆ, ಹೋಟೆಲ್ಗಳು ಬಂದ್ ಆಗ್ತಿವೆ, ಒಂದ್ ಕಡೆ ಗ್ಯಾಸ್ ಸಮಸ್ಯೆ ಎದುರಾಗಬಹುದು. ಹೀಗಾಗಿ ರಿಪಬ್ಲಿಕ್ ಅಂಡ್ ರಿಯಾಲಿಟಿ ಚೆಕ್ ಮಾಡುತ್ತೆ, ಭಾರತ್ ಗ್ಯಾಸ್ ಬುಕಿಂಗ್ ಸೆಂಟರ್ಗೆ ಫೋನ್ ಮಾಡ್ತಾ ಇದೆ. ಯಾಕಂದ್ರೆ ತಕ್ಷಣ ಬುಕಿಂಗ್ ಆಗ್ಬೇಕು. ಏನ್ ಹೇಳ್ತಾರೆ ನಾನು ತೋರಿಸ್ತೀನಿ ನಿಮಗೆ. ಯಾಕಂದ್ರೆ ಒಂದ್ ಕಡೆ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ರೆ ಎಂಬುದು ಗಂಭೀರ ಆರೋಪ ಕೇಳಬೇ ಇದೆ. ಕಾಲ್ ಹೋಗಿದೆ ಭಾರತ್ ಗ್ಯಾಸ್ ಬುಕಿಂಗ್ ಸೆಂಟರ್ಗೆ. कॉल करत असलेला नंबर सध्या अनुपलब्ध आहे. द नंबर यू आर कॉलिंग इज करंटली अनअवेलेबल. आप जिस नंबर पर कॉल कर रहे हैं वो अभी उपलब्ध नहीं है. ನೋಡಿ, ಫೋನ್ ಮಾಡಿದ್ರೆ ಕಾಲ್ ಎಂಡೆಡ್ ಅಂತ ಬರುತ್ತೆ, ನಂಬರ್ ಸರಿ ಇಲ್ಲ ಅಂತ ಹೇಳುತ್ತೆ, ಮತ್ತೆ ಸ್ವಿಚ್ ಆಫ್ ಅಂತ ಬರುತ್ತೆ, ಮತ್ತೆ ಕಾಲ್ ಮಾಡ್ತಾನೆ. ಇದು ಬುಕಿಂಗ್ ಸೆಂಟರ್, ಭಾರತ್ ಗ್ಯಾಸ್ ಬುಕಿಂಗ್ ಸೆಂಟರ್. ಇದು ಕಾಲ ಹೋಗ್ತಿಲ್ಲ, ಸ್ವಿಚ್ ಆಫ್ ಅಂತ ಬರುತ್ತೆ, ಕಾಲ್ ಎಂಡೆಡ್ ಅಂತ ತೋರಿಸುತ್ತೆ, ಕಾಲೇ ಹೋಗ್ತಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಕಳ್ಳ ಸಂತೆಯಲ್ಲಿ ಕಾಲ್ ಹೋಗ್ತಿಲ್ಲ, ಹೊಡ್ತಿರ್ಬೋದು, ಕಾಲೇ ಹೋಗ್ತಿಲ್ಲ. ಹೀಗಾಗಿ ಕಳ್ಳ ಸಂತೆಯಲ್ಲಿ ಒಂದ್ ಕಡೆ ಮಾರಾಟ ಮಾಡ್ತಿದ್ದಾರೆ ಎಂಬುದು ಹೋಟೆಲ್ ಸಂಘದವರು ಗಂಭೀರ ಆರೋಪ ಮಾಡಿದ್ದಾರೆ. ಅಂದ್ರೆ ಗೋಡನಿಗೆ ಹೋದ್ರೆ ಮಾತ್ರ ಅದು 3 ರಿಂದ 400 ರೂಪಾಯಿ ಕೊಟ್ಟರೆ ಮಾತ್ರ ಕಮರ್ಷಿಯಲ್ ಸಿಲಿಂಡರ್ ಸಿಗುತ್ತೆ, ಇಲ್ಲವಾದ್ರೆ ಸಿಲಿಂಡರ್ ಸಿಗಲ್ಲ. ಮನೆಗೆ ತಂದು ಕೊಡಲ್ಲ, ಹೋಟೆಲ್ಗೆ ತಂದು ಕೊಡಲ್ಲ. ರಿಪಬ್ಲಿಕ್ ಅಂಡ್ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ. ಗ್ಯಾಸ್ ಬುಕಿಂಗ್ ಸೆಂಟರ್ಗೆ ಫೋನ್ ಮಾಡಿದ್ರೆ ಇದೀಗ ಸ್ವಿಚ್ ಆಫ್ ಅಂತ ಬರುತ್ತೆ, ಕಾಲ್ ಎಂಡೆಡ್ ಅಂತ ತೋರಿಸುತ್ತೆ, ರೆಸ್ಪಾನ್ಸೇ ಇಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು, ಇಲ್ಲವಾದ್ರೆ ಮತ್ತಷ್ಟು ಸಮಸ್ಯೆ ಆಗಬಹುದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಅಂಡ್ ಗ್ಯಾಸ್ ಏಜೆನ್ಸಿಯವರು ನಮ್ಮಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಗ್ರಾಹಕರು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಇದರಿಂದಾಗಿ ಗ್ರಾಹಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಕಮರ್ಷಿಯಲ್ ಗ್ಯಾಸ್ ಕೊರತೆ ಉಂಟಾಗಿದೆ, ಹೋಟೆಲ್ಗಳು ಬಂದ್ ಆಗ್ತಿವೆ, ಒಂದ್ ಕಡೆ ಗ್ಯಾಸ್ ಸಮಸ್ಯೆ ಎದುರಾಗಬಹುದು. ಹೀಗಾಗಿ ರಿಪಬ್ಲಿಕ್ ಅಂಡ್ ರಿಯಾಲಿಟಿ ಚೆಕ್ ಮಾಡುತ್ತೆ, ಭಾರತ್ ಗ್ಯಾಸ್ ಬುಕಿಂಗ್ ಸೆಂಟರ್ಗೆ ಫೋನ್ ಮಾಡ್ತಾ ಇದೆ. ಯಾಕಂದ್ರೆ ತಕ್ಷಣ ಬುಕಿಂಗ್ ಆಗ್ಬೇಕು. ಏನ್ ಹೇಳ್ತಾರೆ ನಾನು ತೋರಿಸ್ತೀನಿ ನಿಮಗೆ. ಯಾಕಂದ್ರೆ ಒಂದ್ ಕಡೆ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ರೆ ಎಂಬುದು ಗಂಭೀರ ಆರೋಪ ಕೇಳಬೇ ಇದೆ. ಕಾಲ್ ಹೋಗಿದೆ ಭಾರತ್ ಗ್ಯಾಸ್ ಬುಕಿಂಗ್ ಸೆಂಟರ್ಗೆ. कॉल करत असलेला नंबर सध्या अनुपलब्ध आहे. द नंबर यू आर कॉलिंग इज करंटली अनअवेलेबल. आप जिस नंबर पर कॉल कर रहे हैं वो अभी उपलब्ध नहीं है. ನೋಡಿ, ಫೋನ್ ಮಾಡಿದ್ರೆ ಕಾಲ್ ಎಂಡೆಡ್ ಅಂತ ಬರುತ್ತೆ, ನಂಬರ್ ಸರಿ ಇಲ್ಲ ಅಂತ ಹೇಳುತ್ತೆ, ಮತ್ತೆ ಸ್ವಿಚ್ ಆಫ್ ಅಂತ ಬರುತ್ತೆ, ಮತ್ತೆ ಕಾಲ್ ಮಾಡ್ತಾನೆ. ಇದು ಬುಕಿಂಗ್ ಸೆಂಟರ್, ಭಾರತ್ ಗ್ಯಾಸ್ ಬುಕಿಂಗ್ ಸೆಂಟರ್. ಇದು ಕಾಲ ಹೋಗ್ತಿಲ್ಲ, ಸ್ವಿಚ್ ಆಫ್ ಅಂತ ಬರುತ್ತೆ, ಕಾಲ್ ಎಂಡೆಡ್ ಅಂತ ತೋರಿಸುತ್ತೆ, ಕಾಲೇ ಹೋಗ್ತಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಕಳ್ಳ ಸಂತೆಯಲ್ಲಿ ಕಾಲ್ ಹೋಗ್ತಿಲ್ಲ, ಹೊಡ್ತಿರ್ಬೋದು, ಕಾಲೇ ಹೋಗ್ತಿಲ್ಲ. ಹೀಗಾಗಿ ಕಳ್ಳ ಸಂತೆಯಲ್ಲಿ ಒಂದ್ ಕಡೆ ಮಾರಾಟ ಮಾಡ್ತಿದ್ದಾರೆ ಎಂಬುದು ಹೋಟೆಲ್ ಸಂಘದವರು ಗಂಭೀರ ಆರೋಪ ಮಾಡಿದ್ದಾರೆ. ಅಂದ್ರೆ ಗೋಡನಿಗೆ ಹೋದ್ರೆ ಮಾತ್ರ ಅದು 3 ರಿಂದ 400 ರೂಪಾಯಿ ಕೊಟ್ಟರೆ ಮಾತ್ರ ಕಮರ್ಷಿಯಲ್ ಸಿಲಿಂಡರ್ ಸಿಗುತ್ತೆ, ಇಲ್ಲವಾದ್ರೆ ಸಿಲಿಂಡರ್ ಸಿಗಲ್ಲ. ಮನೆಗೆ ತಂದು ಕೊಡಲ್ಲ, ಹೋಟೆಲ್ಗೆ ತಂದು ಕೊಡಲ್ಲ. ರಿಪಬ್ಲಿಕ್ ಅಂಡ್ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ. ಗ್ಯಾಸ್ ಬುಕಿಂಗ್ ಸೆಂಟರ್ಗೆ ಫೋನ್ ಮಾಡಿದ್ರೆ ಇದೀಗ ಸ್ವಿಚ್ ಆಫ್ ಅಂತ ಬರುತ್ತೆ, ಕಾಲ್ ಎಂಡೆಡ್ ಅಂತ ತೋರಿಸುತ್ತೆ, ರೆಸ್ಪಾನ್ಸೇ ಇಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು, ಇಲ್ಲವಾದ್ರೆ ಮತ್ತಷ್ಟು ಸಮಸ್ಯೆ ಆಗಬಹುದು.
ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಏಜೆನ್ಸಿಯವರು ನಮ್ಮಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಗ್ರಾಹಕರು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಇದರಿಂದಾಗಿ ಗ್ರಾಹಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಕಮರ್ಷಿಯಲ್ ಗ್ಯಾಸ್ ಕೊರತೆ ಉಂಟಾಗಿದೆ, ಹೋಟೆಲ್ಗಳು ಬಂದ್ ಆಗ್ತಿವೆ, ಒಂದ್ ಕಡೆ ಗ್ಯಾಸ್ ಸಮಸ್ಯೆ ಎದುರಾಗಬಹುದು. ಹೀಗಾಗಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡುತ್ತೆ, ಭಾರತ್ ಗ್ಯಾಸ್ ಬುಕಿಂಗ್ ಸೆಂಟರ್ಗೆ ಫೋನ್ ಮಾಡ್ತಾ ಇದೆ. ಯಾಕಂದ್ರೆ ತಕ್ಷಣ ಬುಕಿಂಗ್ ಆಗ್ಬೇಕು. ಏನ್ ಹೇಳ್ತಾರೆ ನಾನು ತೋರಿಸ್ತೀನಿ ನಿಮಗೆ. ಯಾಕಂದ್ರೆ ಒಂದ್ ಕಡೆ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ರೆ ಎಂಬುದು ಗಂಭೀರ ಆರೋಪ ಸಹ ಕೇಳಬೇಕಿದೆ. ಕಾಲ್ ಹೋಗಿದೆ ಭಾರತ್ ಗ್ಯಾಸ್ ಬುಕಿಂಗ್ ಸೆಂಟರ್ಗೆ. कॉल करत असलेला नंबर सध्या अनुपलब्ध आहे. द नंबर यू आर कॉलिंग इज करंटली अनअवेलेबल. आप जिस नंबर पर कॉल कर रहे हैं वो अभी उपलब्ध नहीं है. ನೋಡಿ, ಫೋನ್ ಮಾಡಿದ್ರೆ ಕಾಲ್ ಎಂಡೆಡ್ ಅಂತ ಬರುತ್ತೆ, ನಂಬರ್ ಸರಿ ಇಲ್ಲ ಅಂತ ಹೇಳುತ್ತೆ, ಮತ್ತೆ ಸ್ವಿಚ್ ಆಫ್ ಅಂತ ಬರುತ್ತೆ, ಮತ್ತೆ ಕಾಲ್ ಮಾಡ್ತಾನೆ. ಇದು ಬುಕಿಂಗ್ ಸೆಂಟರ್, ಭಾರತ್ ಗ್ಯಾಸ್ ಬುಕಿಂಗ್ ಸೆಂಟರ್. ಇದು ಕಾಲ ಹೋಗ್ತಿಲ್ಲ, ಸ್ವಿಚ್ ಆಫ್ ಅಂತ ಬರುತ್ತೆ, ಕಾಲ್ ಎಂಡೆಡ್ ಅಂತ ತೋರಿಸುತ್ತೆ, ಕಾಲೇ ಹೋಗ್ತಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಕಳ್ಳ ಸಂತೆಯಲ್ಲಿ ಕಾಲ್ ಹೋಗ್ತಿಲ್ಲ, ಹೊಡ್ತಿರ್ಬೋದು, ಕಾಲೇ ಹೋಗ್ತಿಲ್ಲ. ಹೀಗಾಗಿ ಕಳ್ಳ ಸಂತೆಯಲ್ಲಿ ಒಂದ್ ಕಡೆ ಮಾರಾಟ ಮಾಡ್ತಿದ್ದಾರೆ ಎಂಬುದು ಹೋಟೆಲ್ ಸಂಘದವರು ಗಂಭೀರ ಆರೋಪ ಮಾಡಿದ್ದಾರೆ. ಅಂದ್ರೆ ಗೋಡನ್ಗೆ ಹೋದ್ರೆ ಮಾತ್ರ ಅದು 3 ರಿಂದ 400 ರೂಪಾಯಿ ಕೊಟ್ಟರೆ ಮಾತ್ರ ಕಮರ್ಷಿಯಲ್ ಸಿಲಿಂಡರ್ ಸಿಗುತ್ತೆ, ಇಲ್ಲವಾದ್ರೆ ಸಿಲಿಂಡರ್ ಸಿಗಲ್ಲ. ಮನೆಗೆ ತಂದು ಕೊಡಲ್ಲ, ಹೋಟೆಲ್ಗೆ ತಂದು ಕೊಡಲ್ಲ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ. ಗ್ಯಾಸ್ ಬುಕಿಂಗ್ ಸೆಂಟರ್ಗೆ ಫೋನ್ ಮಾಡಿದ್ರೆ ಇದೀಗ ಸ್ವಿಚ್ ಆಫ್ ಅಂತ ಬರುತ್ತೆ, ಕಾಲ್ ಎಂಡೆಡ್ ಅಂತ ತೋರಿಸುತ್ತೆ, ರೆಸ್ಪಾನ್ಸೇ ಇಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು, ಇಲ್ಲವಾದ್ರೆ ಮತ್ತಷ್ಟು ಸಮಸ್ಯೆ ಆಗಬಹುದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಏಜೆನ್ಸಿಯವರು ನಮ್ಮಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಗ್ರಾಹಕರು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಇದರಿಂದಾಗಿ ಗ್ರಾಹಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಕಮರ್ಷಿಯಲ್ ಗ್ಯಾಸ್ ಕೊರತೆ ಉಂಟಾಗಿದೆ, ಹೋಟೆಲ್ಗಳು ಬಂದ್ ಆಗ್ತಿವೆ, ಒಂದ್ ಕಡೆ ಗ್ಯಾಸ್ ಸಮಸ್ಯೆ ಎದುರಾಗಬಹುದು. ಹೀಗಾಗಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡುತ್ತೆ, ಭಾರತ್ ಗ್ಯಾಸ್ ಬುಕಿಂಗ್ ಸೆಂಟರ್ಗೆ ಫೋನ್ ಮಾಡ್ತಾ ಇದೆ. ಯಾಕಂದ್ರೆ ತಕ್ಷಣ ಬುಕಿಂಗ್ ಆಗ್ಬೇಕು. ಏನ್ ಹೇಳ್ತಾರೆ ನಾನು ತೋರಿಸ್ತೀನಿ ನಿಮಗೆ. ಯಾಕಂದ್ರೆ ಒಂದ್ ಕಡೆ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ರೆ ಎಂಬುದು ಗಂಭೀರ ಆರೋಪ ಸಹ ಕೇಳಬೇಕಿದೆ. ಕಾಲ್ ಹೋಗಿದೆ ಭಾರತ್ ಗ್ಯಾಸ್ ಬುಕಿಂಗ್ ಸೆಂಟರ್ಗೆ. कॉल करत असलेला नंबर सध्या अनुपलब्ध आहे. द नंबर यू आर कॉलिंग इज करंटली अनअवेलेबल. आप जिस नंबर पर कॉल कर रहे हैं वो अभी उपलब्ध नहीं है. ನೋಡಿ, ಫೋನ್ ಮಾಡಿದ್ರೆ ಕಾಲ್ ಎಂಡೆಡ್ ಅಂತ ಬರುತ್ತೆ, ನಂಬರ್ ಸರಿ ಇಲ್ಲ ಅಂತ ಹೇಳುತ್ತೆ, ಮತ್ತೆ ಸ್ವಿಚ್ ಆಫ್ ಅಂತ ಬರುತ್ತೆ, ಮತ್ತೆ ಕಾಲ್ ಮಾಡ್ತಾನೆ. ಇದು ಬುಕಿಂಗ್ ಸೆಂಟರ್, ಭಾರತ್ ಗ್ಯಾಸ್ ಬುಕಿಂಗ್ ಸೆಂಟರ್. ಇದು ಕಾಲ ಹೋಗ್ತಿಲ್ಲ, ಸ್ವಿಚ್ ಆಫ್ ಅಂತ ಬರುತ್ತೆ, ಕಾಲ್ ಎಂಡೆಡ್ ಅಂತ ತೋರಿಸುತ್ತೆ, ಕಾಲೇ ಹೋಗ್ತಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಕಳ್ಳ ಸಂತೆಯಲ್ಲಿ ಕಾಲ್ ಹೋಗ್ತಿಲ್ಲ, ಹೊಡ್ತಿರ್ಬೋದು, ಕಾಲೇ ಹೋಗ್ತಿಲ್ಲ. ಹೀಗಾಗಿ ಕಳ್ಳ ಸಂತೆಯಲ್ಲಿ ಒಂದ್ ಕಡೆ ಮಾರಾಟ ಮಾಡ್ತಿದ್ದಾರೆ ಎಂಬುದು ಹೋಟೆಲ್ ಸಂಘದವರು ಗಂಭೀರ ಆರೋಪ ಮಾಡಿದ್ದಾರೆ. ಅಂದ್ರೆ ಗೋಡನ್ಗೆ ಹೋದ್ರೆ ಮಾತ್ರ ಅದು 3 ರಿಂದ 400 ರೂಪಾಯಿ ಕೊಟ್ಟರೆ ಮಾತ್ರ ಕಮರ್ಷಿಯಲ್ ಸಿಲಿಂಡರ್ ಸಿಗುತ್ತೆ, ಇಲ್ಲವಾದ್ರೆ ಸಿಲಿಂಡರ್ ಸಿಗಲ್ಲ. ಮನೆಗೆ ತಂದು ಕೊಡಲ್ಲ, ಹೋಟೆಲ್ಗೆ ತಂದು ಕೊಡಲ್ಲ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ. ಗ್ಯಾಸ್ ಬುಕಿಂಗ್ ಸೆಂಟರ್ಗೆ ಫೋನ್ ಮಾಡಿದ್ರೆ ಇದೀಗ ಸ್ವಿಚ್ ಆಫ್ ಅಂತ ಬರುತ್ತೆ, ಕಾಲ್ ಎಂಡೆಡ್ ಅಂತ ತೋರಿಸುತ್ತೆ, ರೆಸ್ಪಾನ್ಸೇ ಇಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು, ಇಲ್ಲವಾದ್ರೆ ಮತ್ತಷ್ಟು ಸಮಸ್ಯೆ ಆಗಬಹುದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಏಜೆನ್ಸಿಯವರು ನಮ್ಮಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಗ್ರಾಹಕರು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಇದರಿಂದಾಗಿ ಗ್ರಾಹಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಕಮರ್ಷಿಯಲ್ ಗ್ಯಾಸ್ ಕೊರತೆ ಉಂಟಾಗಿದೆ, ಹೋಟೆಲ್ಗಳು ಬಂದ್ ಆಗ್ತಿವೆ, ಒಂದ್ ಕಡೆ ಗ್ಯಾಸ್ ಸಮಸ್ಯೆ ಎದುರಾಗಬಹುದು.